ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರೂ ಈಗ ಮನೇಲಿದ್ದುಕೊಂಡು ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಮಕ್ಕಳೇ, ನಿಮಗೊಂದು ಪ್ರಶ್ನೆ. ನೀವೆಲ್ಲ ಯಾಕೆ ಶಿಕ್ಷಣವನ್ನು ಪಡೀತಾ ಇದ್ದೀರಿ ಹೇಳ್ಬೋದಾ? ಹೌದು, ಸರಿ. ನಾವು ಶಿಕ್ಷಣವನ್ನು ಪಡೀತೇವೆ ಯಾಕೆ ಹೇಳಿದರೆ ನಾವೆಲ್ಲರೂ ಜ್ಞಾನವಂತರಾಗಲಿಕ್ಕೆ, ಮುಂದಿನ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗವನ್ನು ಪಡೀಲಿಕ್ಕೆ. ಸರಿ, ಅಷ್ಟು ಮಾತ್ರವಾ? ಮತ್ಯಾವುದಕ್ಕೆ ನಾವು ಶಿಕ್ಷಣವನ್ನು ಪಡೀತೇವೆ? ಹೌದು, ಸರಿ. ನಾವು ಶಿಕ್ಷಣವನ್ನು ಕೇವಲ ಜ್ಞಾನವಂತರಾಗಲು ಮಾತ್ರವಲ್ಲ, ಉದ್ಯೋಗ ಪಡಲಿಕ್ಕೆ ಮಾತ್ರವಲ್ಲ, ಒಟ್ಟಿಗೆ ಈ ದೇಶದ ಉತ್ತಮ ಪ್ರಜೆಗಳಾಗಿ ಬದುಕಲಿಕ್ಕೆ ನಾವು ಶಿಕ್ಷಣವನ್ನು ಪಡೀತೇವೆ. ಅದರೊಟ್ಟಿಗೆ ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರಬಹುದು, ನಿಮ್ಮ ತಂದೆ ತಾಯಿಗಳು ಅಥವಾ ಮನೆಯಲ್ಲಿರುವಂಥ ಹಿರಿಯರು ಅವರು ಉದ್ಯೋಗಕ್ಕೆ ಹೋಗ್ತಾರೆ. ಯಾಕೆ ಉದ್ಯೋಗಕ್ಕೆ ಹೋಗ್ತಾರೆ ಹೇಳ್ಬೋದಾ? ಯಾಕೆ ಉದ್ಯೋಗಕ್ಕೆ ಹೋಗ್ತಾರೆ? ಹೌದು, ಅವರು ಉದ್ಯೋಗಕ್ಕೆ ಹೋಗ್ತಾರೆ ಯಾಕೆ ಹೇಳಿದರೆ ನಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ. ಮನುಷ್ಯನೊಬ್ಬ ಬದುಕಬೇಕು ಹೇಳಿದರೆ ಆತನಿಗೆ ದಿನನಿತ್ಯದ ಜೀವನದಲ್ಲಿ ಬಟ್ಟೆ, ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಇವೇ ಮುಂತಾದ ಹಲವಾರು ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಿದೆ. ಈ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಗೆ ತನ್ನ ಪ್ರಗತಿಯನ್ನು ಆತ ಬಯಸ್ತಾನೆ. ಹಿಂದೆ ತಾನು ಹೇಗಿದ್ದೆ, ನಿನ್ನೆ, ಕಳೆದ ವರ್ಷ, ಹಲವು ವರ್ಷ ಹಿಂದೆ ತಾನು ಹೇಗಿದ್ದೆ ಅದಕ್ಕಿಂತ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಅದನ್ನೇ ನಾವು ಪ್ರಗತಿ ಅಂತ ಹೇಳಬಹುದು ಅಲ್ವಾ? ಹಾಗಾಗಿ ಮನುಷ್ಯನ ಜೀವನದ ಉದ್ದೇಶ ಕೂಡ ಅದೇ ಆಗಿರ್ತದೆ. ತಾನು ಪ್ರಗತಿಯನ್ನು ಕಾಣಬೇಕು, ತಾನು ಅಭಿವೃದ್ಧಿಯನ್ನು ಕಾಣಬೇಕು. ಹಾಗಾಗಿ ಇಂದು ನಾವು ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಮೊದಲ ಅಧ್ಯಾಯದಲ್ಲಿ ಅಭಿವೃದ್ಧಿ ಎಂಬ ಪಾಠವನ್ನು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಏನಿದು ಅಭಿವೃದ್ಧಿ ಅಂದರೆ, ಈ ಅಭಿವೃದ್ಧಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಇದನ್ನು ಹೇಗೆ ಮಾಪನ ಅಥವಾ ಯಾವ ಮಾನದಂಡವನ್ನು ಬಳಸಿಕೊಂಡು ನಾವು ಅದನ್ನು ಅಳೆಯಬಹುದು, ಅನಾಭಿವೃದ್ಧಿ ಅಂದರೆ ಏನು, ಈ ರೀತಿ ನಾವು ಇದರ ಬಗ್ಗೆ ಇವತ್ತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಅಭಿವೃದ್ಧಿ ಈ ಪದವನ್ನು ನಾವು ಹಲವು ಬಾರಿ ದಿನಪತ್ರಿಕೆಗಳಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಿ ಆಗಿರ್ಬೋದು ಇದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಏನಿದೆ ಅಭಿವೃದ್ಧಿ ಅಂತ ಹೇಳಿದರೆ? ಅಭಿವೃದ್ಧಿ ಎಂಬುದು ಒಂದು ಸಂಕೀರ್ಣವಾದಂಥ ಒಂದು ಪದ ಹೇಳ್ಬೋದು. ಇದಕ್ಕೆ ಹಲವು ರೀತಿಯಲ್ಲಿ ನಾವು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ದಿನನಿತ್ಯದ ಜೀವನದ ಆಶೋತ್ತರಗಳನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಪೂರೈಸಿಕೊಂಡು ಏನು ಆರ್ಥಿಕ ಸಮಸ್ಯೆಗಳಿದೆ, ಉದಾಹರಣೆಗೆ ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ, ಹಣದುಬ್ಬರ, ಈ ಸಮಸ್ಯೆಗಳನ್ನು ನಿಯಂತ್ರಿಸುವಂತಹ ಪ್ರಕ್ರಿಯೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಅಂತ ಕರಿತೇವೆ. ಮನುಷ್ಯನ ಎಲ್ಲರ ಆರ್ಥಿಕ ಆಶೋತ್ತರಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ವೃದ್ಧಿಸಿ ಅಥವಾ ಹೆಚ್ಚಳ ಮಾಡಿ ಆರ್ಥಿಕ ಸಮಸ್ಯೆಗಳನ್ನು ಅಂದರೆ ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಹಣದುಬ್ಬರ, ಆರ್ಥಿಕ ಅಸಮಾನತೆ ಇವೆಲ್ಲವನ್ನು ನಿಯಂತ್ರಿಸುವಂತಹ ಒಂದು ಪ್ರಕ್ರಿಯೆ ಆರ್ಥಿಕ ಅಭಿವೃದ್ಧಿ ಆಗಿದೆ. ಹಾಗಾಗಿ ಅಭಿವೃದ್ಧಿ ಎಂಬ ಪದವನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮತ್ತು ಕ್ಷೇತ್ರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬಳಸ್ತೇವೆ, ಅಥವಾ ಅವುಗಳ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ, ಏಳಿಗೆಗೆ ಸಂಬಂಧಪಟ್ಟ ಹಾಗೆ ಬಳಸ್ತೇವೆ. ಉದಾಹರಣೆ ನೀವು ಕೇಳಿರ್ಬೋದು, ಸಾಮಾಜಿಕ ಅಭಿವೃದ್ಧಿ ಅಂತ ಹೇಳ್ತೇವೆ ನಾವು, ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತೇವೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅಭಿವೃದ್ಧಿ ಎಂಬ ಪದವನ್ನು ಬಳಸ್ತೇವೆ. ಇನ್ನು ಅಭಿವೃದ್ಧಿ ಎಂಬ ಅದರ ಅರ್ಥ ಸ್ವಲ್ಪ ಸಂಕೀರ್ಣವಾಗಿದೆ. ನಾವಿಲ್ಲಿ ಒಂದು ವ್ಯಾಖ್ಯೆಯನ್ನು ಗಮನಿಸ್ಬೋದು. ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಅಭಿವೃದ್ಧಿಯನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ. ಅವರ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆ ಅಭಿವೃದ್ಧಿ. ಗಮನವಿಟ್ಟು ನೋಡಿಕೊಳ್ಳಿ. ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಯೇ ಅಭಿವೃದ್ಧಿ. ನಾವಿಲ್ಲಿ ಈ ವ್ಯಾಖ್ಯೆಯನ್ನು ಗಮನಿಸಿದಾಗ ನಮಗೆ 3 ಅಂಶಗಳು ನಮ್ಮ ಗಮನಕ್ಕೆ ಬರ್ತದೆ. ಯಾವ 3 ಅಂಶಗಳು? ಒಂದನೇದು ಹೇಳಿದರೆ, ಈ ಅಭಿವೃದ್ಧಿ ಎಂಬುದು ಏನಾಗಿದೆ, ಒಂದು ಪ್ರಕ್ರಿಯೆಯಾಗಿದೆ.
ಇದೊಂದು ಪ್ರಕ್ರಿಯೆ, ಇಟ್ ಇಸ್ ಎ ಪ್ರೊಸೆಸ್ ಅಂತ ಹೇಳ್ತೇವೆ ನಾವು. ಎರಡನೇದು, ಇಲ್ಲಿ ಗಮನ ಅಥವಾ ಹೆಚ್ಚು ಮಹತ್ವ ಕೊಟ್ಟಿರುವಂಥದ್ದು ರಾಷ್ಟ್ರೀಯ ವರಮಾನಕ್ಕೆ, ಅದರಲ್ಲಿ ಕೂಡ ನೈಜ ರಾಷ್ಟ್ರೀಯ ವರಮಾನಕ್ಕೆ. ಹಾಗೂ ಮೂರನೇದು ದೀರ್ಘಾವಧಿ ಹೆಚ್ಚಳ, ಅಲ್ಪಾವಧಿ ಅಲ್ಲ, ದೀರ್ಘಾವಧಿಗೆ ಈ ರಾಷ್ಟ್ರೀಯ ವರಮಾನ ಹೆಚ್ಚಳ ಆಗಬೇಕು. ಈ ಮೂರು ಮುಖ್ಯ ಅಂಶಗಳನ್ನು ಈ ವ್ಯಾಖ್ಯೆ ಒಳಗೊಂಡಿದೆ. ಈ ಮೂರು ಅಂಶಗಳನ್ನು ನಾವೀಗ ಅಧ್ಯಯನ ಮಾಡುವ. ಒಂದನೇದು ಪ್ರಕ್ರಿಯೆ, ಎರಡನೇದು ನೈಜ ರಾಷ್ಟ್ರೀಯ ವರಮಾನ, ಮೂರನೇದು ದೀರ್ಘಾವಧಿ ಹೆಚ್ಚಳ. ಈಗ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದರೆ ಅದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ, ದೀರ್ಘಾವಧಿಯವರೆಗೆ ಹೆಚ್ಚಳ ಆಗುವಂಥದ್ದು, ಅದೊಂದು ಪ್ರಕ್ರಿಯೆ ಆಗಿದೆ. ಹೇಗೆ ಪ್ರಕ್ರಿಯೆ ಆಗಿದೆ? ಇಲ್ಲಿ ಪ್ರಕ್ರಿಯೆ ಹೇಳುವಾಗ ಎರಡು ಅಂಶಗಳು ಪುನಃ ಬರ್ತದೆ. ಒಂದು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆ. ಸೊ ಪ್ರಕ್ರಿಯೆ ಅಂತ ನಾವು ಯಾವಾಗ ಹೇಳ್ತೀವಿ ಹೇಳಿದರೆ, ಉತ್ಪಾದನಾ ಅಂಗಗಳು ಅವುಗಳ ಪೂರೈಕೆಯಲ್ಲಿ ಬದಲಾವಣೆ ಆಗಬೇಕು. ಈಗ ಉತ್ಪಾದನೆ ಆಗಬೇಕಾದ್ರೆ ನಮಗೆ ಮುಖ್ಯವಾಗಿ 4 ಉತ್ಪಾದನಾ ಅಂಗಗಳು ಅಗತ್ಯ. ಉತ್ಪಾದನಾ ಅಂಗಗಳು ಇಲ್ಲಿ ಯಾವ 4 ಉತ್ಪಾದನಾ ಅಂಗಗಳು ನಮಗೆ ಅಗತ್ಯ? ನಾವು ಇಲ್ಲಿ 4 ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಭೂಮಿ, ಶ್ರಮ, ಆ ಬಳಿಕ ಬಂಡವಾಳ, ಅದರೊಟ್ಟಿಗೆ ಉದ್ಯಮಗಾರಿಕೆ. ಈ 4 ಅಂಶಗಳು ಇದ್ದರೆ ಮಾತ್ರ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ. ಈ 4 ಅಂಶಗಳಿಗೆ ಉತ್ಪಾದನಾ ಅಂಗಗಳು ಅಂತ ಹೇಳ್ತೇವೆ. ಇವುಗಳ ಪೂರೈಕೆಯಲ್ಲಿ ಏನಾಗಬೇಕು? ಬದಲಾವಣೆ ಆಗಬೇಕು. ಯಾವಾಗ ಬದಲಾವಣೆ ಆಗ್ತದೆ ಹಾಗಾದರೆ? ಇಲ್ಲಿ ಬದಲಾವಣೆ ಆಗಲಿಕ್ಕೆ ಕೂಡ ಕೆಲವು ಕಾರಣಗಳಿವೆ. ಉತ್ಪಾದನಾಂಗಗಳ ಪೂರೈಕೆ ಬದಲಾವಣೆ ಆಗಲಿಕ್ಕೆ ಕೆಲವು ಕಾರಣಗಳಿವೆ. ಯಾವೆಲ್ಲ ಕಾರಣಗಳಿಂದಾಗಿ ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಬದಲಾವಣೆ ಆಗ್ತದೆ? ಒಂದನೇದು ಹೇಳುವುದಾದರೆ ಹೊಸ ಸಂಪನ್ಮೂಲಗಳ ಶೋಧ. ಹೊಸ ಸಂಪನ್ಮೂಲಗಳನ್ನು ಶೋಧಿಸಿದಾಗ ಉತ್ಪಾದನಾಂಗಗಳಲ್ಲಿ ಬದಲಾವಣೆ ಆಗ್ತದೆ. ಎರಡನೇದು ಹೇಳುವುದಾದರೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ. ಮೂರನೇದು ಜನಸಂಖ್ಯೆಯ ಬದಲಾವಣೆ, ಆ ಬಳಿಕ ಬಂಡವಾಳ ಸಂಚಯನ ಮತ್ತು ಹೊಸ ತಾಂತ್ರಿಕತೆ. ಈ ಅಂಶಗಳಿಂದಾಗಿ ಏನಾಗ್ತದೆ? ಉತ್ಪಾದನಾಂಗಗಳ ಪೂರೈಕೆಯಲ್ಲಿ ಬದಲಾವಣೆ ಆಗ್ತದೆ. ಇದರೊಟ್ಟಿಗೆ ಮತ್ತೊಂದು ಅಂಶ ಸರಕು ಸೇವೆಗಳ ಬೇಡಿಕೆ. ಸರಕು ಸೇವೆಗಳ ಬೇಡಿಕೆಯಲ್ಲಿ ಯಾವಾಗ ಬದಲಾವಣೆ ಆಗ್ತದೆ? ಪುನಃ ಕೆಲವು ಇಲ್ಲಿ ಕಾರಣಗಳಿವೆ. ಸರಕು ಸೇವೆಗಳ ಬೇಡಿಕೆ ಬದಲಾವಣೆ ಆಗಲಿಕ್ಕೆ ಕಾರಣ ಹೇಳಿದರೆ, ಮುಖ್ಯವಾಗಿ ಇಲ್ಲಿ ನಾವು ನೋಡುವ ಅಂಶಗಳು ಹೇಳಿದರೆ, ಒಂದು ಜನಸಂಖ್ಯೆಯ ಹೆಚ್ಚಳ, ಎರಡನೇದು ಜನಸಂಖ್ಯೆಯ ಲಕ್ಷಣಗಳಲ್ಲಿ ಬದಲಾವಣೆ ಆಗುವಂಥದ್ದು, ಜನರ ವರೋಮಾನ ಏನುಂಟು ಅದು ಹೆಚ್ಚಳವಾಗುವಂಥದ್ದು, ವರಮಾನ ಹೆಚ್ಚಳವಾಗುವಂಥದ್ದು, ಹಾಗೂ ಅದರ ಹಂಚಿಕೆಯಲ್ಲಿ ಬದಲಾವಣೆ ಆಗುವಂಥದ್ದು, ಜನರ ಅಭಿರುಚಿಯಲ್ಲಿ ಬದಲಾವಣೆ ಆಗುವಂಥದ್ದು. ಈ ಅಂಶಗಳಿಂದಾಗಿ ಸರಕು ಸೇವೆಗಳ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ಈ ಬದಲಾವಣೆಗಳು ಉಂಟಾದಾಗ ಮಾತ್ರ ಈ ಎರಡು ಅಂಶಗಳಲ್ಲಿ, ಯಾವೆರಡು ಅಂಶಗಳಲ್ಲಿ? ಉತ್ಪಾದನಾಂಗಗಳ ಪೂರೈಕೆ ಹಾಗೂ ಸರಕು ಸೇವೆಗಳ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾದಾಗ ಮಾತ್ರ ಏನಾಗ್ತದೆ? ಇದೊಂದು ಅಭಿವೃದ್ಧಿ ಎಂಬುದರಲ್ಲಿ ಒಂದು ಪ್ರಕ್ರಿಯೆ ಆಗಲಿಕ್ಕೆ ಸಾಧ್ಯ. ಇನ್ನು ಎರಡನೇ ಅಂಶವನ್ನು ನಾವು ಗಮನಿಸುವುದಾದರೆ ನೈಜ ರಾಷ್ಟ್ರೀಯ ವರಮಾನ. ಮೊದಲಾಗಿ ನಾವು ರಾಷ್ಟ್ರೀಯ ವರಮಾನ ಅಂದರೆ ಏನಂತ ತಿಳ್ಕೊಳ್ಳುವ. ಏನು ರಾಷ್ಟ್ರೀಯ ವರಮಾನ ಅಂದರೆ? ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಿದಂಥ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ವರಮಾನ. ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ವರಮಾನ. ಆದರೆ ಇಲ್ಲಿ ಒತ್ತು ಕೊಟ್ಟಿರುವಂಥದ್ದು ಯಾವುದಕ್ಕೆ? ನೈಜ ರಾಷ್ಟ್ರೀಯ ವರಮಾನಕ್ಕೆ. ನೈಜ ಎಂಬ ಪದಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ, ಹೆಚ್ಚು ಫೋಕಸ್ ಅಂತ ಹೇಳ್ತೇವೆ ನಾವು. ಏನು ನೈಜ ಅಂದರೆ? ನೈಜ ಹೇಳಿದರೆ ಇಲ್ಲಿ ಜನರ ಖರೀದಿಸುವಂಥ, ಕೊಳ್ಳುವಂಥ ಸಾಮರ್ಥ್ಯವನ್ನು ಸೂಚಿಸ್ತದೆ. ಜನರ ಕೊಳ್ಳುವ ಅಥವಾ ಖರೀದಿಸುವ ಸಾಮರ್ಥ್ಯವನ್ನು ಸೂಚಿಸ್ತದೆ. ಮಕ್ಕಳು, ನಿಮಗೆ ಗೊತ್ತೇ ಇದೆ, ದಿನ ಕಳೆದಂತೆ ಬೆಲೆಗಳು ಹೆಚ್ಚಳ ಆಗ್ತದೆ. 2000ನೇ ವರ್ಷದಲ್ಲಿ ಇದ್ದಂಥ ಒಂದು ನೋಟ್ಬುಕ್ನ ಬೆಲೆ 10 ವರ್ಷ ನಂತರ 2010ಕ್ಕೆ ಬರುವಾಗ
ಹೆಚ್ಚಳವಾಗಿರ್ತದೆ. 2010ರಿಂದ 2020ಕ್ಕೆ ಬರುವಾಗ ಅದು ಮತ್ತೂ ಹೆಚ್ಚಳವಾಗಿರ್ತದೆ. ಹಾಗಾಗಿ ವರ್ಷಗಳು ಕಳೆದ ಹಾಗೆ ಬೆಲೆಗಳ ಹೆಚ್ಚಳ ಕಂಡುಬರ್ತದೆ. ಈ ಹೆಚ್ಚಳವಾದಂಥ ಬೆಲೆಗಳಲ್ಲಿ ನಾವು ಸರಕು ಮತ್ತು ಸೇವೆಗಳ ಮೌಲ್ಯಮಾಪನ ಮಾಡಿದಾಗ ಸರಕುಗಳ ಮೌಲ್ಯ ಕೂಡ ಹೆಚ್ಚಾಗಿರ್ತದೆ, ಅದರೊಟ್ಟಿಗೆ ವರಮಾನ ಕೂಡ ಹೆಚ್ಚಾಗಿರ್ತದೆ. ಸರಕು ಸೇವೆಗಳ ಮೌಲ್ಯ ಕೂಡ ಹೆಚ್ಚಾಗಿರ್ತದೆ, ಅದರೊಟ್ಟಿಗೆ ವರಮಾನ ಕೂಡ ಹೆಚ್ಚಳವಾಗಿರ್ತದೆ. ಈ ಹೆಚ್ಚಳದಲ್ಲಿ, ಈ ವರಮಾನದ ಹೆಚ್ಚಳದಲ್ಲಿ ನಾವು ಬೆಲೆ ಏರಿಕೆಯ ಪರಿಣಾಮವನ್ನು ಕಳಿಬೇಕಾಗ್ತದೆ. ಈ ವರಮಾನದ ಹೆಚ್ಚಳದಲ್ಲಿ ನಾವೇನು ಮಾಡಬೇಕಾಗ್ತದೆ? ಬೆಲೆ ಏರಿಕೆಯ ಪರಿಣಾಮವನ್ನು ಕಳೆಯಬೇಕಾಗ್ತದೆ. ಹೀಗೆ ಬೆಲೆ ಬದಲಾವಣೆಗೆ ವರಮಾನವನ್ನು ಹೊಂದಾಣಿಕೆ ಮಾಡಿದಾಗ ನಮಗೆ ನೈಜ ರಾಷ್ಟ್ರೀಯ ವರಮಾನ ಅಥವಾ ಹಣದ ಖರೀದಿ ಅಥವಾ ವಾಸ್ತವಿಕ ಖರೀದಿ ಸಾಮರ್ಥ್ಯ ಸಿಗ್ತದೆ. ಯಾವಾಗ ಸಿಗ್ತದೆ? ನಾವು ಬೆಲೆ ಬದಲಾವಣೆಗೆ ವರಮಾನವನ್ನು ಹೊಂದಾಣಿಕೆ ಮಾಡಿದಾಗ ನಮಗೇನು ಸಿಗ್ತದೆ? ನೈಜ ವರಮಾನ, ರಾಷ್ಟ್ರೀಯ ವರಮಾನ ಅಥವಾ ಹಣದ ವಾಸ್ತವಿಕ ಖರೀದಿ ಸಾಮರ್ಥ್ಯ ಸಿಗ್ತದೆ. ಇದರಿಂದ ನಮಗೊಂದು ವಿಷಯ ಮನದಟ್ಟಾಗ್ತದೆ. ಏನು ಹೇಳಿದರೆ, ಬೆಳವಣಿಗೆ ಅಥವಾ ನಮಗೆ ಅಭಿವೃದ್ಧಿ ಸಾಧಿಸಬೇಕಾದ್ರೆ ಬೆಲೆಗಳ ಸ್ಥಿರತೆ ಅಗತ್ಯ. ಬೆಲೆಗಳು ವಿಪರೀತ ಏರುವಂಥದ್ದು ಇಳಿಯುವಂಥದ್ದು ದೀರ್ಘಕಾಲವರೆಗೆ ಆಗ್ತಾ ಇದ್ದರೆ ಅಭಿವೃದ್ಧಿ ಸಾಧಿಸಲಿಕ್ಕೆ ಆಗೋದೇ ಇಲ್ಲ. ಬೆಲೆಗಳು ಸ್ಥಿರವಾಗಿದ್ದರೆ, ಬೆಲೆಗಳು ನಿರಂತರವಾಗಿ ಸ್ಥಿರವಾಗಿದ್ದರೆ ಆಗ ಮಾತ್ರ ಅಭಿವೃದ್ಧಿಯನ್ನು ಸಾಧಿಸಬಹುದು. ಹಾಗಾಗಿ ಬೆಲೆಗಳ ಸ್ಥಿರತೆ ಕಾಯ್ದುಕೊಳ್ಳುವಿಕೆಯ ಅಗತ್ಯವನ್ನು ನಮಗಿದು ಹೇಳಿಕೊಡ್ತದೆ. ಇನ್ನು ಮೂರನೇ ಅಂಶ, ಈ ವ್ಯಾಖ್ಯೆಯಿಂದ ನಾವು ಪಡ್ಕೊಂಡ ಮೂರನೇ ಅಂಶ ಹೇಳಿದರೆ ದೀರ್ಘಾವಧಿ ಹೆಚ್ಚಳ. ಅಭಿವೃದ್ಧಿ ಎಂಬುದು ಅದು ದೀರ್ಘಾವಧಿಯವರೆಗೆ ಹೆಚ್ಚಳ ಆಗಿರಬೇಕು, ಅಥವಾ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯೊಳಗೆ ಹೆಚ್ಚಳ ಆಗಿರಬೇಕು. ದೀರ್ಘಾವಧಿ ಅಂದರೆ ಏನು? ದೀರ್ಘಾವಧಿ ಹೇಳಿದರೆ ಇಲ್ಲಿ ಅರ್ಥ 10 ವರ್ಷ ಅದಕ್ಕಿಂತ ಅಥವಾ ಅದಕ್ಕಿಂತ ಮೇಲ್ಪಟ್ಟು, 10 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟು, ಅದು 15-20 ವರ್ಷ ಕೂಡ ಆಗಿರ್ಬೋದು. ಅದು 10ಕ್ಕಿಂತ ಕಡಿಮೆ ವರ್ಷ ಅಲ್ಲ. ಯಾಕೆ ಹೇಳಿದರೆ, ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ಉತ್ಪಾದನಾಂಗಗಳ ಪೂರೈಕೆಯಲ್ಲಿನ ಬದಲಾವಣೆ ಹಾಗೂ ಸರಕು ಸೇವೆಗಳ ಬೇಡಿಕೆಯಲ್ಲಿ ಬದಲಾವಣೆ ಇದು ನಿರಂತರವಾದಾಗ, ಈ ಪ್ರಕ್ರಿಯೆ ನಿರಂತರವಾದಾಗ ಮಾತ್ರ ಏನಾಗಲಿಕ್ಕೆ ಸಾಧ್ಯ? ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಇದು ರಾಷ್ಟ್ರೀಯ ವರಮಾನದ ಹೆಚ್ಚಳ ಏನಾಗಿರಬೇಕು? ದೀರ್ಘಾವಧಿಯವರೆಗೆ ಆಗಿರಬೇಕು, 10 ವರ್ಷ ಅದಕ್ಕಿಂತ ಅಥವಾ ಮಿಗಿಲಾಗಿರಬೇಕು. ಇಲ್ಲಿ ನಾವು ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರನ್ನು ಅವರ ವ್ಯಾಖ್ಯೆಯನ್ನು ಗಮನಿಸಬೇಕು. ಏನು ಹೇಳಿದರೆ, ಪ್ರೊಫೆಸರ್ ಕಾಲಿನ್ ಕ್ಲರ್ಕ್ ಇವರೊಂದು ವ್ಯಾಖ್ಯೆಯನ್ನು ಕೊಡ್ತಾರೆ. ಆರ್ಥಿಕ ಅಭಿವೃದ್ಧಿಯು ಆರ್ಥಿಕ ಕಲ್ಯಾಣದ ಹೆಚ್ಚಳ ಅಂತ ಹೇಳ್ತಾರೆ ಅವರು. ಆರ್ಥಿಕ ಅಭಿವೃದ್ಧಿಯು ಆರ್ಥಿಕ ಕಲ್ಯಾಣದ ಹೆಚ್ಚಳ. ಹಾಗಾಗಿ ಇಲ್ಲಿ ಆರ್ಥಿಕ ಕಲ್ಯಾಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಆರ್ಥಿಕ ಕಲ್ಯಾಣ ಏನಿದು? ಆರ್ಥಿಕ ಕಲ್ಯಾಣ ಅಂದರೆ, ಆರ್ಥಿಕ ಕಲ್ಯಾಣ ಹೇಳಿದರೆ ಜನರು ಬಳಸುವ ಆರ್ಥಿಕ ಕಲ್ಯಾಣ ಹೇಳಿದರೆ ಜನರು ಬಳಸುವ ಸರಕು ಸೇವೆಗಳ ಒಟ್ಟು ಮೊತ್ತ. ಜನರು ಏನು ಸರಕು ಸೇವೆ ಬಳಸ್ತಾ ಇದ್ದಾರೆ ಅದೇ ಆರ್ಥಿಕ ಕಲ್ಯಾಣ. ಸರಕು ಸೇವೆಗಳು ಬಳಕೆ ಹೆಚ್ಚಾದಷ್ಟು ಬಡತನ ಕಡಿಮೆ ಆಗ್ತದೆ ಎಂದು ಅರ್ಥ. ಯಾವಾಗ ಜನರು ಹೆಚ್ಚೆಚ್ಚು ಸರಕು ಮತ್ತು ಸೇವೆಯನ್ನು ಬಳಸ್ತಾರೆ ಆಗ ಅದರ ಅರ್ಥ ಬಡತನ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಈ ರೀತಿಯಲ್ಲಿ ನಾವು ಒಟ್ಟಿಗೆ ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅಂತ ನಾವು ಒಂದು ವ್ಯಾಖ್ಯಾನಿಸುವುದಾದರೆ, ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನ ಪ್ರಮಾಣವನ್ನು ಕಡಿಮೆ ಮಾಡಿ ಒಂದು ರಾಷ್ಟ್ರದ ಸ್ವಪೋಷಿತ ಬೆಳವಣಿಗೆ ಅಥವಾ ಪ್ರಗತಿಯ ಕಡೆಗೆ ಕೊಂಡೋಗುವ ಪ್ರಕ್ರಿಯೆ ಆರ್ಥಿಕ ಅಭಿವೃದ್ಧಿ. ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನು ಸ್ವಪೋಷಿತ ಬೆಳವಣಿಗೆ ಕಡೆಗೆ ಕೊಂಡೋಗುವ ಒಂದು ಪ್ರಕ್ರಿಯೆ ಏನು ಹೇಳ್ಬೋದು ನಾವು? ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ಬೋದು.
ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳು ವಿಸ್ತೃತ ಆಗ್ತಾ ಉಂಟು, ಸ್ವಲ್ಪ ವ್ಯಾಪ್ತಿ ಹೆಚ್ಚಳ ಆಗ್ತಾ ಉಂಟು. ಹಾಗಾಗಿ ನಾವಿಲ್ಲಿ ಗಮನಿಸ್ಬೋದು, ಪುನಃ 2 ರೀತಿಯ ಅಭಿವೃದ್ಧಿಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ. ಅದೇನು ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಒಳಗೊಳ್ಳುವ ಅಭಿವೃದ್ಧಿ ಮತ್ತು ನಿರಂತರ ಅಭಿವೃದ್ಧಿ ಎಂಬ 2 ಹೊಸ ಪರಿಕಲ್ಪನೆಗಳು ಹುಟ್ಟಿಕೊಂಡಿವೆ ಅಂತ ಹೇಳ್ಬೋದು. ಒಳಗೊಳ್ಳುವ ಅಭಿವೃದ್ಧಿ ಹೀಗಂದ್ರೆ ಏನು? ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರಿಗೆ ಪ್ರಯೋಜನ ದೊರಕುವಂತಹ ಅಭಿವೃದ್ಧಿಗೆ ನಾವೆಂತ ಹೇಳ್ತೇವೆ? ಒಳಗೊಳ್ಳುವ ಅಭಿವೃದ್ಧಿ. ಪ್ರತಿಯೊಬ್ಬರಿಗೆ ಪ್ರಯೋಜನ ದೊರಕಬೇಕು. ಎರಡನೇದು ನಿರಂತರ ಅಭಿವೃದ್ಧಿ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪರಿಸರವನ್ನು ಮುಂದಿನ ಪೀಳಿಗೆಯವರಿಗೆ ಸಂರಕ್ಷಿಸಿ ಪ್ರತಿಯೊಬ್ಬರಿಗೆ ಪ್ರಯೋಜನ ದೊರಕುವಂತಹ ಅಭಿವೃದ್ಧಿಯೇ ನಿರಂತರ ಅಭಿವೃದ್ಧಿ. ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ಪರಿಸರವನ್ನು ಮುಂದಿನ ಪೀಳಿಗೆಯವರಿಗೆ ಸಂರಕ್ಷಿಸಿ ಪ್ರತಿಯೊಬ್ಬರಿಗೆ ಪ್ರಯೋಜನ ದೊರಕುವಂಥ ಅಭಿವೃದ್ಧಿಯೇ ನಿರಂತರ ಅಭಿವೃದ್ಧಿ. ಹಾಗಾಗಿ ಅಭಿವೃದ್ಧಿಯ ಉದ್ದೇಶಗಳು ಹೆಚ್ಚೆಚ್ಚು ವಿಸ್ತೃತ ಆಗ್ತಾ ಉಂಟು. ಬಡತನ ನಿವಾರಣೆ, ವರಮಾನದ ಹೆಚ್ಚಳ, ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸುವಂಥದ್ದು ಮಾತ್ರವಲ್ಲದೆ ಆರ್ಥಿಕ ಸಮಸ್ಯೆಗಳು, ಉದಾಹರಣೆಗೆ ಬಡತನ, ನಿರುದ್ಯೋಗ, ಆ ಬಳಿಕ ಆರ್ಥಿಕ ಅಸಮಾನತೆ, ಹಣದುಬ್ಬರ ಇವುಗಳನ್ನೆಲ್ಲ ನಿಯಂತ್ರಿಸುವಂಥದ್ದು, ಅದರೊಟ್ಟಿಗೆ ಪರಿಸರದ ಸಂರಕ್ಷಣೆ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಈ ಅಭಿವೃದ್ಧಿ ಹೊಂದಿದ ದೇಶಗಳು ಅಂದರೆ ಯಾವುದಾಗಾದರೆ, ಮೊದಲಿಗೆ ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ ಹಾಗೂ ಪಶ್ಚಿಮ ಯುರೋಪಿನ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳಂತ ಪರಿಗಣಿಸಿದರು. ಆ ಬಳಿಕ 1950ರ ಬಳಿಕ ಈ ರಾಷ್ಟ್ರೀಯ ವರಮಾನದ ಆಧಾರದ ಮೇಲೆ ಚೀನಾ, ಹಾಂಗ್ಕಾಂಗ್, ಮಲೇಷ್ಯಾ ಇವುಗಳನ್ನೆಲ್ಲ, ಸಿಂಗಾಪುರ್, ಇವೆಲ್ಲ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳಂತ ಪರಿಗಣಿಸಿದರು. ಈಗ ನಾವು ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ಅಭಿವೃದ್ಧಿ ಬಗ್ಗೆ ಕಲ್ತಿದ್ದೇವೆ. ಮುಂದಿನ ಅಂಶ ಅನಾಭಿವೃದ್ಧಿ. ಮಕ್ಕಳೇ, ನಾವೀಗಾಗಲೇ ಅಭಿವೃದ್ಧಿ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನದು ಅನಾಭಿವೃದ್ಧಿ. ಏನಿದು ಅನಾಭಿವೃದ್ಧಿ ಅಂದರೆ? ಇದರ ಲಕ್ಷಣಗಳೇನು? ಅನಾಭಿವೃದ್ಧಿ ಅಂದರೆ ಅಭಿವೃದ್ಧಿ ಹೊಂದದೇ ಇರುವಂಥ ಸ್ಥಿತಿ, ಹಿಂದುಳಿದ ಅಥವಾ ನಿಶ್ಚಲ ಸ್ಥಿತಿ ಅಂತ ಹೇಳ್ಬೋದು. ಅಭಿವೃದ್ಧಿ ಹೊಂದದ, ನಿಶ್ಚಲ, ಹಿಂದುಳಿದಂಥ ಒಂದು ಸ್ಥಿತಿ. ಯಾವ ದೇಶ ಅನಾಭಿವೃದ್ಧಿ ಹೊಂದಿದೆ ಅಥವಾ ಅನಾಭಿವೃದ್ಧಿ ಸ್ಥಿತಿಯಲ್ಲಿದೆ ಅಂಥ ದೇಶದ ಸ್ಥಿತಿಯನ್ನು ನಾವು ಗಮನಿಸಿದಾಗ ಅಲ್ಲಿ ಉತ್ಪಾದನೆ ಕಡಿಮೆ ಇರ್ತದೆ, ತಲವರಮಾನ ಕಡಿಮೆ ಇರ್ತದೆ, ಆದರೆ ಜನಸಂಖ್ಯೆ ಹೆಚ್ಚು ಇರ್ತದೆ ಅಥವಾ ಹೆಚ್ಚಳವಾಗಿರ್ತದೆ. ಉತ್ಪಾದನೆ ಕಡಿಮೆ, ತಲವರಮಾನ ಕಡಿಮೆ ಹಾಗೂ ಹೆಚ್ಚಿರುವಂಥ ಜನಸಂಖ್ಯೆ. ಹಾಗಾಗಿ ಈ ವಿಶ್ವಸಂಸ್ಥೆಯ ಪ್ರಕಾರ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ನಂಥ ರಾಷ್ಟ್ರಗಳು ಏನಿದೆ, ಈ ರಾಷ್ಟ್ರಗಳಿಗಿಂತ ಕಡಿಮೆ ತಲವಾರಮಾನ ಹೊಂದಿರುವಂಥ ದೇಶಗಳನ್ನು ಅನಾಭಿವೃದ್ಧಿ ದೇಶಗಳಂತ ಪರಿಗಣಿಸ್ತಾರೆ. ಆದರೆ ಇಲ್ಲಿ ಒಂದು ಅಂಶ ನೆನಪಿಟ್ಕೊಳ್ಬೇಕು. ಈ ಅನಾಭಿವೃದ್ಧಿ ಹೊಂದಿದಂಥ ದೇಶಗಳೇನಿದೆ ಅವುಗಳಲ್ಲಿ ಅಭಿವೃದ್ಧಿ ಹೊಂದುವಂಥ ಸಾಮರ್ಥ್ಯ ಇದೆ. ಅವುಗಳು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಈ ಅನಾಭಿವೃದ್ಧಿ ದೇಶಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಂತ ಕರೀತಾರೆ. ಯಾಕೆ ಇವುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಕರೀತಾರೆ? ಯಾಕೆ ಹೇಳಿದರೆ ಇವುಗಳಲ್ಲಿ ಅಭಿವೃದ್ಧಿ ಹೊಂದುವಂತಹ ಸಾಮರ್ಥ್ಯ ಇದೆ, ಮಾತ್ರ ಅಲ್ಲ ಅವುಗಳು ಪ್ರಯತ್ನ ಮಾಡ್ತಾ ಇದೆ, ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇವೆ. ಹಾಗಾಗಿ ಇವುಗಳನ್ನು ಅನಾಭಿವೃದ್ಧಿ ದೇಶಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಂತ ಕರೀತಾರೆ. ಈಗ ಈ ವಿಶ್ವ ಬ್ಯಾಂಕ್ ನೀವು ಕೇಳಿರ್ಬೋದು, ಅದು ತನ್ನ ಜಾಗತಿಕ ಅಭಿವೃದ್ಧಿ ವರದಿಯಲ್ಲಿ ವರಮಾನದ ಆಧಾರದ ಮೇಲೆ ರಾಷ್ಟ್ರಗಳನ್ನು 3 ರೀತಿ ವರ್ಗೀಕರಣ ಮಾಡಿದೆ. ಅಧಿಕ ವರಮಾನ, ಮಧ್ಯಮ ವರಮಾನ ಹಾಗೂ ಕಡಿಮೆ ವರಮಾನ ಉಳ್ಳಂತಹ ದೇಶಗಳು. ಅಧಿಕ, ಮಧ್ಯಮ ಮತ್ತು ಕಡಿಮೆ. ಇಲ್ಲಿ ಮಧ್ಯಮ ಮತ್ತು ಕಡಿಮೆ ವರಮಾನ ಉಳ್ಳಂತಹ ದೇಶಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಂತ ಕರೀತಾರೆ. ಯಾವ ದೇಶಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಕರೀತಾರೆ? ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕಿನ ಜಾಗತಿಕ ಅಭಿವೃದ್ಧಿಯ ವರದಿ ಪ್ರಕಾರ ಮಧ್ಯಮ ಮತ್ತು ಕಡಿಮೆ ವರಮಾನ ಉಳ್ಳಂತಹ ದೇಶಗಳು. ಈಗ ನಮ್ಮ ದೇಶ ಭಾರತವನ್ನೇ ನೋಡೋದಾದರೆ
ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ. ಯಾಕಂದರೆ 1990ರ ಬಳಿಕ ನಮ್ಮ ದೇಶದ ವರಮಾನ, ರಾಷ್ಟ್ರೀಯ ವರಮಾನ ಹಾಗೂ ತಲವರಮಾನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ನಮ್ಮ ಭಾರತ ದೇಶ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶ. ಇದು ನೀವು ತಿಳ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು. ಹಾಗಾಗಿ ಅಭಿವೃದ್ಧಿ ಒಂದು ದೇಶ ಆಗಿದೆ, ಅದನ್ನು ಹೇಗೆ ನಾವು ಪತ್ತೆ ಹಚ್ಚುವಂಥದ್ದು ಅಥವಾ ಅದರ ಮಾಪನ ಅಥವಾ ಮಾನದಂಡ ಏನು? ಒಂದು ದೇಶ ಅಭಿವೃದ್ಧಿಯಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು? ಹಾಗಾಗಿ ಇಲ್ಲಿ ಅಭಿವೃದ್ಧಿಯ ಸೂಚಿಗಳಿವೆ. ಒಂದು ದೇಶ ಅಭಿವೃದ್ಧಿಯಾಗಿದೆ ಅದನ್ನು ನಾವು ಮಾಪನ ಮಾಡಬೇಕಾದ್ರೆ ಒಂದು ಮಾನದಂಡ ಬೇಕು. ಹಾಗಂದ್ರೆ ಏನು? ಮಾಪನ ಅಥವಾ ಮಾನದಂಡ ಅಂದರೆ ಏನು? ಯಾವುದೇ ಒಂದು ವಸ್ತುವನ್ನು ನಾವು ತೂಕ ಮಾಡಲಿಕ್ಕೆ ಅದರದೇ ಆದಂಥ ಒಂದು ಮಾನದಂಡ, ಮಾಪನ ಬಳಸ್ತೇವೆ. ಯಾವುದೇ ಒಂದು ವಸ್ತುವನ್ನು ನಾವು ಕಿಲೋಗಳಲ್ಲಿ, ಕೆ ಜಿಗಳಲ್ಲಿ ಅಥವಾ ಲೀಟರ್ಗಳಲ್ಲಿ ಅದನ್ನು ಅಳೆಯುತ್ತೇವೆ ಅಥವಾ ತೂಕ ಮಾಡ್ತೇವೆ. ಅದೇ ರೀತಿಯಲ್ಲಿ ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂತ ನಾವು ಅದನ್ನು ಯಾವ ಮಾನದಂಡ ಮೂಲಕ ಹೇಳ್ಬೋದು? ಅದಕ್ಕೆ ನಾವು ಅಭಿವೃದ್ಧಿಯ ಸೂಚಿಗಳಂತ ಹೇಳ್ತೇವೆ. ಇಲ್ಲಿ ನಮಗೆ ಪ್ರಮುಖವಾಗಿ ನಾವು ಬಳಸುವಂಥದ್ದು ವರಮಾನ ಸೂಚಿ ಮತ್ತು ಮಾನವ ಅಭಿವೃದ್ಧಿ ಸೂಚಿ. ಮೊದಲದಾಗಿ ನಾವು ವರಮಾನ ಸೂಚಿಯನ್ನು ಗಮನಿಸಿಕೊಳ್ಳುವ. ಹಿಂದಿನಿಂದಲೂ ಒಂದು ದೇಶದ ರಾಷ್ಟ್ರೀಯ ವರಮಾನವನ್ನು ಗಮನಿಸಿ ಅಥವಾ ಅದನ್ನು ಪತ್ತೆ ಹಚ್ಚಿ ಎಷ್ಟು ಅಂತ ಲೆಕ್ಕ ಮಾಡಿಕೊಂಡು ಆ ದೇಶ ಅಭಿವೃದ್ಧಿಯಾಗಿದೆಯಾ ಇಲ್ಲ ಅಂತ ಹೇಳುವಂಥ ಪರಿಪಾಠ ಇತ್ತು. ಹಾಗಾಗಿ ಮೊದಲಿಗೆ ನಾವು ಇಲ್ಲಿ ಬಳಸಿದ್ದಂಥ ವಿಧಾನ ಹೇಳಿದರೆ, ವರಮಾನ ಸೂಚಿಯಲ್ಲಿ ಮೊದಲಿಗೆ ರಾಷ್ಟ್ರೀಯ ವರಮಾನವನ್ನು ಅಭಿವೃದ್ಧಿಯ ಸೂಚಿಯಾಗಿ ಬಳಸ್ತಿದ್ರು. ಈಗಾಗಲೇ ನಾವು ಕಲ್ತಿದ್ದೇವೆ, ರಾಷ್ಟ್ರೀಯ ವರಮಾನ ಹೇಳಿದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸಿದಂಥ ಸರಕು ಸೇವೆಗಳ ಒಟ್ಟು ಮೊತ್ತವೇ ಏನಾಗಿದೆ? ರಾಷ್ಟ್ರೀಯ ವರಮಾನ ಆಗಿದೆ. ಅಂದರೆ ಒಂದು ದೇಶದಲ್ಲಿರುವ ಎಲ್ಲ ಜನರ ಒಟ್ಟು ವರಮಾನವೇ ರಾಷ್ಟ್ರೀಯ ವರಮಾನ ಅಂತ ನಾವು ಹೇಳ್ಬೋದು ಸರಳವಾಗಿ. ಹಾಗಾಗಿ ರಾಷ್ಟ್ರೀಯ ವರಮಾನ ಹೆಚ್ಚಿದ್ರೆ ದೇಶ ಆಗಿದೆ ಅಂತ ಅರ್ಥ. ರಾಷ್ಟ್ರೀಯ ವರಮಾನ ಕಡಿಮೆ ಇದ್ದರೆ ದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ, ಅನಾಭಿವೃದ್ಧಿ ಅಥವಾ ಅಭಿವೃದ್ಧಿ ಹೊಂದುತ್ತಿದೆ ಅಂತ ಅರ್ಥ. ಹಾಗಾಗಿ ರಾಷ್ಟ್ರೀಯ ವರಮಾನವನ್ನು ಮೊದಲು ತುಂಬ ಹಿಂದೆ ಬಳಸ್ತಿದ್ರು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ರಾಷ್ಟ್ರೀಯ ವರಮಾನವನ್ನು ಒಂದು ಅಭಿವೃದ್ಧಿಯ ಸೂಚಿ ಅಂತ ಬಳಸಲಿಕ್ಕೆ ಒಂದು ತೊಡಕಿದೆ. ಏನು ಹೇಳಿದರೆ, ಕೆಲವೊಮ್ಮೆ ವರಮಾನ ಹೆಚ್ಚಳವಾಗುವುದರೊಟ್ಟಿಗೆ ಜನಸಂಖ್ಯೆ ಕೂಡ ಹೆಚ್ಚಳ ಆಗ್ತದೆ. ವರಮಾನ ಹೆಚ್ಚಳ ಆಗ್ತದೆ, ಅದರೊಟ್ಟಿಗೆ ಜನಸಂಖ್ಯೆ ಕೂಡ ಹೆಚ್ಚಳ ಆಗ್ತದೆ. ಆಗ ನಮಗೆ ಆ ದೇಶದ ಅಭಿವೃದ್ಧಿಯ ನಿಜವಾದ ಚಿತ್ರಣ ಸಿಗುವುದಿಲ್ಲ. ರಾಷ್ಟ್ರೀಯ ವರಮಾನ ಹೆಚ್ಚಾಗ್ತದೆ, ಅದರೊಟ್ಟಿಗೆ ಜನಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಬರ್ತದೆ. ಇಂಥ ಸಂದರ್ಭದಲ್ಲಿ ಆ ದೇಶ ಅಭಿವೃದ್ಧಿ ಹೊಂದಿದೆಯಾ ಇಲ್ವಾ ಅಂತ ಪತ್ತೆ ಹಚ್ಚುವುದು, ತಿಳಿಯುವುದು ಕಷ್ಟ ಸಾಧ್ಯ. ಎರಡನೇ ಅಂಶ ಹೇಳಿದರೆ, ವಿಭಿನ್ನ ವರಮಾನ ಹಾಗೂ ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿಯಲ್ಲಿ ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಎರಡು ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಆ ಎರಡು ರಾಷ್ಟ್ರಗಳ ವರಮಾನ, ರಾಷ್ಟ್ರೀಯ ವರಮಾನ ಹಾಗೂ ಜನಸಂಖ್ಯೆ ಬೇರೆ ಬೇರೆ ಇದ್ದರೆ ಆಗ ನಮಗೆ ಅಲ್ಲಿ ಅಭಿವೃದ್ಧಿಯಲ್ಲಿ ಆ ಎರಡು ರಾಷ್ಟ್ರಗಳನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಎರಡು ಅಂಶಗಳಿಂದಾಗಿ ರಾಷ್ಟ್ರೀಯ ವರಮಾನವು ಅಭಿವೃದ್ಧಿಯ ಸೂಚಿ ಅಂತ ಬಳಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾಗಿ ರಾಷ್ಟ್ರೀಯ ವರಮಾನದ ಬದಲಿಗೆ ತಲವರಮಾನವನ್ನು ತಲವರಮಾನವನ್ನು ಬಳಸಲಿಕ್ಕೆ ಆರಂಭಿಸಿದರು ಅರ್ಥಶಾಸ್ತ್ರಜ್ಞರು. ಏನಿದು ತಲವರಮಾನ? ತಲವರಮಾನ ಹೇಳಿದರೆ ಒಂದು ದೇಶದ ಜನರ ಸರಾಸರಿ ವರಮಾನ, ಒಂದು ದೇಶದಲ್ಲಿರುವ ಜನರ ಸರಾಸರಿ ವರಮಾನ. ಹೇಗೆ ಇದನ್ನು ನಾವು ಪತ್ತೆ ಹಚ್ಚುವಂಥದ್ದು ಅಥವಾ ಇದನ್ನು ಹೇಗೆ ನಾವು ಪಡ್ಕೊಳ್ಳುವಂಥದ್ದು?
ಇದನ್ನು ಕಂಡುಹಿಡಲಿಕ್ಕೆ ಒಂದು ವಿಧಾನ ಹೇಳಿದರೆ, ರಾಷ್ಟ್ರೀಯ ತಲವರಮಾನವನ್ನು ನಾವು ಹೀಗೆ ಕಂಡುಹಿಡಿಬೋದು. ರಾಷ್ಟ್ರೀಯ ವರಮಾನ, ಒಂದು ದೇಶದ ಒಂದು ವರ್ಷದ ರಾಷ್ಟ್ರೀಯ ವರಮಾನವನ್ನು ಆ ವರ್ಷದ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಆ ದೇಶದ ಆ ವರ್ಷದ ತಲವರಮಾನ ಸಿಗ್ತದೆ. ಹಾಗಾಗಿ ತಲವರಮಾನವನ್ನು ಅಭಿವೃದ್ಧಿಯ ಸೂಚಿಯಾಗಿ ಬಳಸಲಿಕ್ಕೆ ಅರ್ಥಶಾಸ್ತ್ರಜ್ಞರು ಅದನ್ನು ಆರಂಭಿಸ್ತಾರೆ. ಆದರೆ ಪುನಃ ಇದು ಕೂಡ ಸಾಧ್ಯವಾಗುವುದಿಲ್ಲ. ಕ್ರಮೇಣ ಇಲ್ಲಿ ಕೂಡ ಕೆಲವು ಲೋಪದೋಷಗಳು ಕಂಡುಬರ್ತದೆ. ಏನು ಹೇಳಿದರೆ, ತಲವರಮಾನವು ಜನರ ನಡುವೆ ಹೇಗೆ ವರಮಾನ ಹಂಚಿಕೆಯಾಗಿದೆ ಅಂತ ತಿಳಿಸ್ಕೊಡೋದಿಲ್ಲ. ತಲವರಮಾನ ಅದೊಂದು ಸರಾಸರಿ ವರಮಾನ ಅಷ್ಟೇ ಹೊರತು ಜನರ ನಡುವೆ ವರಮಾನ ಹೇಗೆ ಹಂಚಿಕೆಯಾಗಿದೆ ಅದರ ನಮಗೆ ಲೆಕ್ಕ ಇಲ್ಲಿ ತಲವರಮಾನದಲ್ಲಿ ಸಿಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮ ಈ ಸಾಮಾಜಿಕ ಅಂಶಗಳು, ಉದಾಹರಣೆಗೆ ಹೇಳಿದ್ರೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ಈ ಥರ ಸಾಮಾಜಿಕ ಅಂಶಗಳ ಲಭ್ಯತೆ ಕುರಿತು ತಲವರಮಾನದಿಂದ ನಮಗೆ ಯಾವುದೇ ಅಲ್ಲಿ ಚಿತ್ರಣ ಸಿಗುವುದೇ ಇಲ್ಲ. ಹಾಗಾಗಿ ತಲವರಮಾನ ಕೂಡ ಅಭಿವೃದ್ಧಿಯ ಸೂಚಿಯಾಗಿ ಬಳಸಿಕೊಳ್ಳುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಈ ಎರಡು ವರಮಾನದ ಸೂಚಿಗಳು ಅಭಿವೃದ್ಧಿಯ ಉತ್ತಮ ಮಾನದಂಡಗಳು ಅಲ್ಲ. ಹಿಂದೆ ಇವುಗಳನ್ನು ಬಳಸ್ತಿದ್ರು, ಆದರೆ ಈಗ ಇವುಗಳ ಬಳಕೆ ನಿಂತು ಹೋಗಿದೆ ಅಥವಾ ಇವುಗಳನ್ನು ಬಳಸ್ತಾ ಇಲ್ಲ ಪ್ರಮುಖವಾಗಿ. ಹಾಗಾಗಿ ವರಮಾನೇತರ, ವರಮಾನ ಅಲ್ಲದ ಇತರೆ ಸೂಚಿ ಅಥವಾ ಇತರೆ ಮಾನದಂಡಗಳ ಬಳಕೆಗೆ ಅರ್ಥಶಾಸ್ತ್ರಜ್ಞರು ಹೆಚ್ಚು ಹೆಚ್ಚು ಒತ್ತು ಕೊಡಲಿಕ್ಕೆ ಆರಂಭಿಸಿದರು. ಇದರಲ್ಲಿ ನಾವು ಗಮನಿಸ್ತೇವೆ, ಮಾನವ ಅಭಿವೃದ್ಧಿ ಸೂಚಿಯನ್ನು ಪ್ರಮುಖವಾಗಿ ಬಳಸಲಿಕ್ಕೆ ಆರಂಭಿಸ್ತಾರೆ. ಈಗ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಏನು? ಅಭಿವೃದ್ಧಿಯ ಮುಖ್ಯ ಉದ್ದೇಶ ದಿನನಿತ್ಯದ ಅಗತ್ಯಗಳಾದಂತಹ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆ ಬಳಿಕ ಆರೋಗ್ಯ, ಆ ಬಳಿಕ ಶುದ್ಧ ಕುಡಿಯುವಂಥ ನೀರು, ಆ ಬಳಿಕ ಶುದ್ಧ ಗಾಳಿ, ಸ್ವಚ್ಛ ಪರಿಸರ, ಈ ಎಲ್ಲ ಅಂಶಗಳು ಇರಬೇಕು. ಆಗ ಮಾತ್ರ ನಾವು ಅದನ್ನು ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೀತೇವೆ. ಹಾಗಾಗಿ ಕೇವಲ ವರಮಾನದಿಂದ ನಾವು ಇವುಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಕೇವಲ ರಾಷ್ಟ್ರೀಯ ಅಥವಾ ತಲವರಮಾನದಿಂದ ಈ ಶಿಕ್ಷಣ, ಆರೋಗ್ಯ ಇವುಗಳೆಲ್ಲ ಖರೀದಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ವರಮಾನೇತರ ಸೂಚಿಯ ಕಡೆಗೆ ಹೆಚ್ಚು ಹೆಚ್ಚು ಗಮನ ಕೊಡಲಿಕ್ಕೆ ಆರಂಭಿಸಿದರು. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ಕೊಳ್ಬೇಕು ಹೇಳಿದರೆ, ಅರ್ಥಶಾಸ್ತ್ರಜ್ಞರು, ಅದರಲ್ಲಿ ನಮ್ಮ ಭಾರತದ ಮೂಲದ ನೊಬೆಲ್ ಪಾರಿತೋಷಕ ವಿಜೇತರಾದಂತಹ ಅಮರ್ತ್ಯ ಸೇನ್ ಇವರ ಚಿಂತನೆಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾದಂತಹ ಮಹಬೂಬ್ ಉಲ್ ಹಕ್ ಇವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮಹಬೂಬ್ ಉಲ್ ಹಕ್ ಏನು ಹೇಳಿದರೆ, ಮನುಷ್ಯನೊಬ್ಬ ಘನತೆಯಿಂದ ಜೀವನ ನಡೆಸಬೇಕಾದ್ರೆ 3 ಮುಖ್ಯ ಅಂಶಗಳು ಬೇಕಂತ ಅವ್ರು ಹೇಳ್ತಾರೆ. ಮನುಷ್ಯನೊಬ್ಬ ಘನತೆಯಿಂದ ಬದುಕಬೇಕಾದ್ರೆ 3 ಮುಖ್ಯ ಅಂಶಗಳು ಅಗತ್ಯ ಇದೆ. ಒಂದು, ದೀರ್ಘಾವಧಿಯವರೆಗೆ ಆರೋಗ್ಯವಂತ ಜೀವನ ನಡೆಸುವಂಥದ್ದು. ಎರಡನೇದು, ಜ್ಞಾನವಂತರಾಗಿರುವಂಥದ್ದು. ಹಾಗೂ 3, ದಿನನಿತ್ಯದ ಅವಶ್ಯಕತೆಗಳನ್ನು ಪಡೆಯುವಷ್ಟು ಆತನಲ್ಲಿ ತಲವರಮಾನ ಇರಬೇಕು. ಈ 3 ಮುಖ್ಯ ಅಂಶಗಳನ್ನೇ ಅಮರ್ತ್ಯ ಸೇನ್ ಅವರು ಮಾನವ ಅಭಿವೃದ್ಧಿ ಅಂತ ಕರೀತಾರೆ. ಮಾನವ ಅಭಿವೃದ್ಧಿ ಅವರ ಪ್ರಕಾರ ಮಾನವನ ಸಾಮರ್ಥ್ಯ ಹೆಚ್ಚಳವಾಗುವಂಥದ್ದೇ, ಜಾಸ್ತಿ ಆಗುವಂಥದ್ದೇ, ಮಾನವನ ಸಾಮರ್ಥ್ಯ ಹೆಚ್ಚಳ ಜಾಸ್ತಿ ಆಗುವಂಥದ್ದೇ ಮಾನವ ಅಭಿವೃದ್ಧಿ. ಹಾಗಾಗಿ ಇಲ್ಲಿ 3 ಮುಖ್ಯ ಸಾಮರ್ಥ್ಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಒಬ್ಬ ವ್ಯಕ್ತಿಯ ಆರೋಗ್ಯ, ಶಿಕ್ಷಣ ಮತ್ತು ತಲವರಮಾನ, ಈ 3 ಅಂಶಗಳನ್ನು ಬಳಸಿಕೊಂಡು ಮಾನವ ಅಭಿವೃದ್ಧಿ ಸೂಚಿಯನ್ನು ತಯಾರಿಸಲಾಗಿದೆ.
ಹಾಗಾದರೆ ಮಾನವ ಅಭಿವೃದ್ಧಿಯನ್ನು ಅಳೆಯುವುದು ಹೇಗೆ? ಹೇಗೆ ಮಾನವ ಅಭಿವೃದ್ಧಿಯನ್ನು ನಾವು ಮಾಪನ ಮಾಡುವಂಥದ್ದು? ಸೊ ಇಲ್ಲಿ ಒಂದು ಸಂಸ್ಥೆ ಉಂಟು, ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಅಭಿವೃದ್ಧಿ ವಿಭಾಗ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಒಂದು ವಿಭಾಗವು ಒಂದು ಸೂಚ್ಯಾಂಕವನ್ನು, ಒಂದು ಸೂಚಿಯನ್ನು ಸಿದ್ಧಪಡಿಸಿದೆ. ಇದಕ್ಕೆ ನಾವು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಹೇಳ್ತೇವೆ. ಯಾರು ಇದನ್ನು ಸಿದ್ಧಪಡಿಸಿದ್ದು? ವಿಶ್ವಸಂಸ್ಥೆಯ ಅಭಿವೃದ್ಧಿ ವಿಭಾಗ. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಸಿದ್ಧಪಡಿಸಿದೆ. ಇದನ್ನು ಬಳಸಿಕೊಂಡು ಅಭಿವೃದ್ಧಿಯನ್ನು ಅಳೆಯಲಾಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿಯನ್ನು ಹೇಗೆ ಅಳೀತಾರೆ ಅಂತ ಹೇಳಿದರೆ, ಆ ಪ್ರಶ್ನೆಗೆ ಉತ್ತರ ಮಾನವ ಅಭಿವೃದ್ಧಿಯ ಸೂಚ್ಯಾಂಕವನ್ನು ಬಳಸಿಕೊಂಡು ದೇಶದ ಜಗತ್ತಿನ ನಾನಾ ರಾಷ್ಟ್ರಗಳ, ದೇಶಗಳ ಅಭಿವೃದ್ಧಿಯನ್ನು ಅಳೀತಾರೆ. ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸಂಕ್ಷಿಪ್ತವಾಗಿ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೇವೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಈಗ ಇಲ್ಲಿ 3 ಸಾಮರ್ಥ್ಯಗಳು ಅಥವಾ ಪ್ರಮುಖ ಸಾಮರ್ಥ್ಯಗಳನ್ನು ಕೆಲವು ಸೂಚಿಗಳ ಮೂಲಕ ಅಳೆದು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಸಿದ್ಧಪಡಿಸಲಾಗ್ತದೆ. ಯಾವ 3 ಸಾಮರ್ಥ್ಯಗಳು? ಮೂರು ಸಾಮರ್ಥ್ಯಗಳು. ಒಂದು ಆರೋಗ್ಯ, ಶಿಕ್ಷಣ ಮತ್ತು ಮೂರನೇದು ಜೀವನದ ಮಟ್ಟ. ಈ 3 ಸಾಮರ್ಥ್ಯಗಳನ್ನು 3 ಸೂಚಿಗಳನ್ನು ಬಳಸಿ ಆರೋಗ್ಯ, 3 ಸಾಮರ್ಥ್ಯಗಳಿವೆ ಇಲ್ಲಿ: ಆರೋಗ್ಯ, ಶಿಕ್ಷಣ, ಜೀವನದ ಮಟ್ಟ. ಈ 3 ಸಾಮರ್ಥ್ಯಗಳನ್ನು 3 ಸೂಚಿಗಳ ಮೂಲಕ, ಅಂದರೆ ಆರೋಗ್ಯವನ್ನು ನಿರೀಕ್ಷಿತ ಜೀವಿತಾವಧಿಯ ಮೂಲಕ, ಶಿಕ್ಷಣವನ್ನು ಸಾಕ್ಷರತೆಯ ಮೂಲಕ ಹಾಗೂ ಜೀವನದ ಮಟ್ಟವನ್ನು ತಲವಾರಮಾನದ ಮೂಲಕ ಅಳೆಯಲಾಗ್ತದೆ. ಈ 3 ಅಂಶಗಳನ್ನು ಈಗ ನಾವು ಗಮನಿಸಿಕೊಳ್ಬೇಕು, 3 ಸೂಚಿಗಳನ್ನು. ಮೊದಲನೇದಾಗಿ ನಿರೀಕ್ಷಿತ ಜೀವಿತಾವಧಿ. ನಿರೀಕ್ಷಿತ ಜೀವಿತಾವಧಿ ಅಂದರೆ ಏನು? ಒಂದು ದೇಶದ ಜನರು ಬದುಕುವಂಥ ಸರಾಸರಿ ಆಯಸ್ಸು ವರ್ಷಗಳನ್ನೇ ನಾವು ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳ್ತೇವೆ. ಎರಡನೇದು ಸಾಕ್ಷರತೆ. ಶಿಕ್ಷಣವನ್ನು ಸಾಕ್ಷರತೆಯಿಂದ ಅಳೀತಾರೆ. ಸಾಕ್ಷರತೆ ಅಂದ್ರೇನು? ಅಂದರೆ 25 ವರ್ಷ ದಾಟಿದಂತಹ ಅಥವಾ 25 ವರ್ಷ ವಯೋಮಾನ ದಾಟಿದಂತಹ ಹಿರಿಯರು ಅವರು ಪಡೆದಂತಹ ಶಿಕ್ಷಣ ಹಾಗೂ 5 ವರ್ಷದ ಮಕ್ಕಳು ಅವರು ಮುಂದೆ ಪಡೀಲಿಕ್ಕಿರುವಂಥ ಶಿಕ್ಷಣ, ಈ 2 ಅಂಶಗಳನ್ನು ತೆಗೆದುಕೊಂಡು ಸಾಕ್ಷರತೆಯ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. 25 ವರ್ಷ ದಾಟಿದಂತಹ ಹಿರಿಯರು ಯಾರಿದ್ದಾರೆ ಅವರ ಶಿಕ್ಷಣದ ಅವಧಿ, 5 ವರ್ಷದ ಮಕ್ಕಳು ಯಾರಿದ್ದಾರೆ ಅವರು ಮುಂದೆ ಪಡೀಲಿಕ್ಕಿರುವಂತಹ ಶಿಕ್ಷಣ, ಎಷ್ಟು ವರ್ಷ ಶಿಕ್ಷಣ ಪಡೀತಾರೆ, ಈ 2 ಅವಧಿಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಸಾಕ್ಷರತೆಯನ್ನು ಅಳೆಯುತ್ತಾರೆ. ಮೂರನೇದು ಜೀವನದ ಮಟ್ಟ. ಇದನ್ನು ತಲವಾರಮಾನದಿಂದ ಅಳೆಯುತ್ತಾರೆ. ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕು, ಈ 3 ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಾಂಕ, HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ 3ಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಇವುಗಳು ಸಾಮರ್ಥ್ಯಗಳು, ಇವುಗಳು ಸೂಚಿಗಳು.